ಸೊ ನೆಕ್ ಹತ್ರ ತಿರ್ಗಾ ನಾನು ವೈಟ್ ಚಾಕಲ್ಲಿ ಹಾಕ್ತೀನಿ, ಸೊ ಕಾಣುತ್ತೆ. ಸೊ ನೆಕ್ ಹತ್ರ 1/2 ಇಂಚ್ ಅಲವೆನ್ಸ್, ಶೋಲ್ಡರ್ ಹತ್ರ 1/2 ಇಂಚ್ ಅಲವೆನ್ಸ್, ಅದಾದಮೇಲೆ ಆರ್ಮ್ ರೌಂಡ್ ಹತ್ರ 1/2 ಇಂಚ್ ಅಲವೆನ್ಸ್ ಸ್ಟ್ರೈಟಾಗಿ ತಗೊಳ್ಳಿ. ಅದಾದಮೇಲೆ 1 ಇಂಚು. ಸೊ ಇದು ಎ ಲೈನ್ ಇರೋದ್ರಿಂದ ನನಗೆ 1 ಇಂಚ್ ಸಾಕು. ಓವರಾಲ್ ನನ್ನ ಬಾಡಿ ಫುಲ್ ಮೇಲಿಂದ ಕೆಳಗೆವರೆಗೂ 1 ಇಂಚ್ ಅಲವೆನ್ಸ್ ಸಾಕು. ಸೊ 1 ಇಂಚ್ ಅಲವೆನ್ಸ್ ಸಾಕು. ಇದು ಬಂದುಬಿಟ್ಟು ನಮಗೆ ಆಲ್ರೆಡಿ ನಾನು ಹೇಳಿರೋ ಥರ 39 ಇಂಚಸ್ ಬರ್ತಿದೆ. ಸೊ 39 ಇಂಚಸ್ ಎ ಲೈನ್ ಆದಮೇಲೆ ಒಂದು ಸ್ವಲ್ಪ ಕ್ರಾಸಾಗಿ ತೊಗೊಳ್ಬೇಕು. ಸೊ ಒಂದು ಸ್ವಲ್ಪ ಕ್ರಾಸಾಗಿ ತೊಗೊಂಡ್ರೆ ನಿಮಗೆ ಈ ಕಡೆ ಫಾಲ್ ಆಗಲ್ಲ. ಸೊ ಅವಾಗ ಹಾಕಿದ್ಮೇಲೆ ಏನಾಗುತ್ತೆ, ಸ್ಟ್ರೈಟಾಗಿರುತ್ತೆ. ಸೊ ಈ ಥರ ನಾನು ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಬೇಕು. ಸೊ ನೋಡಿ, ಸ್ವಲ್ಪ ಕ್ರಾಸಾಗಿ ತಗೊಳ್ಬೇಕು. ಸೊ ಇದು ಫ್ಯಾಬ್ರಿಕ್ ದೊಡ್ಡ ಪನ್ನ ಇರೋದ್ರಿಂದ ನನಗೆ ಫ್ರಂಟ್ ಟು ಬ್ಯಾಕು ಒಂದೇ ಸ್ಟ್ರೆಚ್ಚಲ್ಲಿ ಮುಗ್ದೋಗ್ಬಿಡುತ್ತೆ. ಇಲ್ಲಾಂದರೆ ಮೇಲೆ ಕೆಳಗಡೆ ನೀವು ಕಟ್ ಮಾಡ್ಕೊಳ್ಬೇಕು. ಸೊ ಈ ಥರ ಬ್ಯಾಕ್ನ ಕಟ್ ಮಾಡ್ಕೊಳ್ಬೇಕು. ಸೊ ಬ್ಯಾಕ್ನ ಕಟ್ ಮಾಡಿದ್ಮೇಲೆ ಇದನ್ನು ಸಪ್ರೇಟಾಗಿ ಎತ್ತಿಟ್ಬಿಡಿ. ಇವಾಗ ಫ್ರಂಟಲ್ಲಿ ಏನು ಶೇಪ್ ಕೊಡಬೇಕು ಅಂತ ನಾನು ಹೇಳ್ತೀನಿ. ಸೊ ಆ ಶೇಪ್ ಮಾತ್ರ ನೀವು ತೆಗಿಬೇಕು. ಸೊ ಇಲ್ಲಿ ನೋಡಿ, ನಮ್ಮ ಆ್ಯಸ್ ಯೂಶ್ವಲ್ ನೆಕ್ಕು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಯಾಕಂದರೆ ನಾವು ಸ್ಟ್ರಿಪ್ ಇಲ್ಲಿ ಕೊಡಬೇಕು. ಬಟ್ ನಾವು ಕಟ್ ಮಾಡ್ಕೊಳ್ಬೇಕಾಗಿರೋದು ಇಲ್ಲಿಂದ ಹೋಗಿ ಈ ಸೆಕೆಂಡ್ ಇದೆ ನೋಡಿ, ವಿ ಶೇಪ್. ಸೊ ಇದಾದಮೇಲೆ ಆರ್ಮ್ ರೌಂಡ್, ಯಾಕಂದರೆ ನಾವು ಫ್ರಂಟ್ ಮಾಡುವಾಗ ಫ್ರಂಟ್ ಆರ್ಮ್ ರೌಂಡ್ ಶೇಪ್ ಕೊಡಬೇಕು. ಸೊ ಫ್ರಂಟ್ ಆರ್ಮ್ ರೌಂಡನ್ನ ಕಟ್ ಮಾಡ್ಕೊಳ್ಬೇಕು. ಸೊ ಇವಾಗ ನಾವು ಬ್ಯಾಕ್ ಹೆಂಗಿಟ್ಟು ಕಟ್ ಮಾಡೋದು ಅದೇ ಥರ ಫ್ರಂಟ್ನ ಹೆಂಗಿಟ್ಟು ಕಟ್ ಮಾಡೋದಂತ ನಾನು ತೋರಿಸ್ತೀನಿ. ಸೊ ಇವಾಗ ಫ್ರಂಟ್ ಕಟ್ ಮಾಡ್ಕೊಳ್ಬೇಕು. ಫ್ರಂಟು ಅಷ್ಟೇ ಆನ್ ಫೋಲ್ಡಲ್ಲಿ ಇಟ್ಕೊಂಡು ಕಟ್ ಮಾಡಬೇಕು. ಸೊ ಆನ್ ಫೋಲ್ಡ್ ಇಟ್ಕೊಂಡು ಕಟ್ ಮಾಡಬೇಕಂದ್ರೆ ಸ್ವಲ್ಪ ಗ್ಯಾಪ್ ಕೊಡಬೇಕು. ಇಲ್ಲಿ ಈ ಗ್ಯಾಪ್ ಏನು ಕೊಡ್ತೀವಿ ಅಂದರೆ ನಾವು ಇಲ್ಲಿ ಗ್ಯಾದರ್ಸ್ ಕೊಡೋದಕ್ಕೆ ಇಲ್ಲಿ ಗ್ಯಾಪ್ ಕೊಡ್ತಿದ್ದೀವಿ. ಸೊ ಇದನ್ನು ಪಿನ್ ಮಾಡ್ಕೊಳ್ಳಿ. ಸೊ ನೋಡಿ, ಒಂದು ಅಂದಾಜಿಗೆ ಜಾಸ್ತಿ ಗ್ಯಾಪ್ ಕೊಡಬೇಡಿ. ಒಂದು 1.5 ಇಂಚ್ ಅಂದರೆ ಓವರಾಲ್ 3 ಇಂಚಸ್ ಬರುತ್ತೆ. ಜಾಸ್ತಿ ಗ್ಯಾಪ್ ಕೊಟ್ಟರೆ ಏನಾಗುತ್ತೆ, ಈ ಪೋರ್ಷನ್ ತುಂಬಾ ಲೂಸ್ ಆಗುತ್ತೆ. ನಿಮಗೆ ತುಂಬ ಲೂಸ್ ಬೇಕು ಅಂದರೆ ಎಕ್ಸ್ಟ್ರಾ ಕೊಡಿ. ಬಟ್ ಡಿಸೈನ್ಗೋಸ್ಕರ ಸ್ವಲ್ಪ ಗ್ಯಾದರ್ಸ್ ಕೊಡ್ತಿದ್ದೀನಿ ನಾನು. ಸೊ 1.5 ಇಂಚ್ ಮಾತ್ರ ಎಕ್ಸ್ಟ್ರಾ ಕೊಟ್ಟಿದ್ದೀನಿ. ಸೊ ಈ ಥರ ಪಿನ್ ಮಾಡಿಕೊಂಡು
ಸೇಮ್ ಫ್ರಂಟಲ್ಲಿ ಎಷ್ಟು ಅಲವೆನ್ಸ್ ಕೊಟ್ಟವೋ ಅಷ್ಟೇ ಅಲವೆನ್ಸ್ ಕೊಡ್ತಿದ್ದೀನಿ. ನೆಕ್ಗೆ, ಶೋಲ್ಡರ್ಗೆ, ಆರ್ಮ್ ರೌಂಡ್ಗೆಲ್ಲ 1/2 ಇಂಚು, ಸೈಡಲ್ಲಿ 1 ಇಂಚು. ಇದು ನಿಮ್ಗೆ ಎಷ್ಟು ಲೆಂತ್ ತೊಗೊಂಡಿದ್ದೀರೋ ಫ್ರಂಟಲ್ಲಿ, ಇವಾಗ ಫ್ರಂಟಲ್ಲಿ 38 + 1 39 ತೊಗೊಂಡಿದ್ದೀವಲ್ಲ ಅಷ್ಟೇ ಲೆಂತು ಇಲ್ಲೂ ತೊಗೊಳ್ಬೇಕು. ಸೊ ಇಲ್ಲಿ ಬರ್ತಾ ಬರ್ತಾ ಸ್ವಲ್ಪ ಎಕ್ಸ್ಟ್ರಾ ಅಂದರೆ ಸ್ವಲ್ಪ ಮೇಲಕ್ಕೆ ತೊಗೊಳ್ಬೇಕು. ಅದನ್ನು ನಾನು ಕೆಳಗಡೆ ಬರುವಾಗ ಹೇಳ್ತೀನಿ. ಸೊ ಇಲ್ಲಿಂದ ಇಲ್ಲಿ ನೋಡಿ, ಇಲ್ಲಿ 1/2 ಇಂಚು, ಸೊ ನೆಕ್ ಹತ್ರ 1/2 ಇಂಚು, ಶೋಲ್ಡರ್ ಹತ್ರ 1/2 ಇಂಚು, ಆರ್ಮ್ ರೌಂಡ್ ಹತ್ರ 1/2 ಇಂಚು, ಅದಾದಮೇಲೆ ಸೈಡಲ್ಲಿ ಫುಲ್ಲು 1 ಇಂಚು. ಸೊ ಇಲ್ಲಿ ಬರ್ತಾ ಬರ್ತಾ ಫ್ರಂಟಲ್ಲಿ ಮಾಡಿದ ಥರನೇ ಸ್ವಲ್ಪ ಶೇಪು ಈ ಥರ ಮಾಡಬೇಕು. ಸೊ ಅವಾಗ ಏನಾಗುತ್ತೆ ನಿಮಗೆ ಇದು ಫಾಲ್ ಆಗಲ್ಲ. ಸೊ ಇದು ಒಂದೇ ಥರ ಶೇಪಿಂಗ್ ಬರಬೇಕು. ಸೊ ಇಷ್ಟು ಅಲವೆನ್ಸ್ ಬಿಟ್ಕೊಂಡು ಇವಾಗ ನಾವು ಕಟಿಂಗ್ನ ಸ್ಟಾರ್ಟ್ ಮಾಡೋಣ. ಸೊ ಸ್ವಲ್ಪ ಕ್ರಾಸಾಗಿ ತಗೊಳ್ಬೇಕು. ಸೈಡಲ್ಲಿ ಫ್ರಂಟಲ್ಲಿ ಸ್ಟ್ರೈಟಾಗಿ, ಸೊ ಇದಿಷ್ಟು ನಾವು ಗ್ಯಾದರ್ಸ್ ಕೊಡಬೇಕು. ಅದಾದಮೇಲೆ ನೆಕ್ ಲೈನ್, ಸೊ ಈ ಥರ ಫ್ರಂಟು ಆಯಿತು, ಬ್ಯಾಕು ಆಯಿತು. ಇವಾಗ ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡೋಣ. ಯಾವ ರೀತಿ ಇದನ್ನು ಸ್ಟಿಚ್ ಮಾಡೋದಂತ ತೋರಿಸ್ತೀನಿ.